ಈಗ ಶಂಕರಣ್ಣ ಸುರಗಾಯಿ ಅವರು ರಾಜು ಭದ್ರಣ್ಣ ಅವ್ರು ಪರ್ಮಿಷನ್ ಕೊಟ್ಟರೆ ನಾಳೆ ನಾವು ಉಪವಾಸ ಸತ್ಯಾಗ್ರಹ ಕುಂಡ್ರಾಕ್ ರೆಡಿ ಅದನಿ ಅನ್ನುವಂಥದ್ದನ್ನು ಹೇಳಿದ್ರು. 8/8/2026 ಶನಿವಾರ ದಿವಸ ಬನಟ್ಟಿ ಸಂತೆ ಅವತ್ತು ಆ ಸಂತಿ ಸಹಿತ ಬಂದ್ ಮಾಡಿ, ಸಂಪೂರ್ಣ ಬನಟ್ಟಿ ಬಂದ್ ಮಾಡಿ ಸರದಿ ಸತ್ಯಾಗ್ರಹ ಎಲ್ಲ ಹಿರಿಯರ ಒಂದು ಅಪ್ಪಣೆ ಮೇರೆಗೆ ನಾವು ಪ್ರಾರಂಭ ಮಾಡಿದ್ವಿ. ಪಿಕ್ಚರ್ ಅಭಿ ಬಾಕಿ ಹೇ. ಎಲ್ಲ ಸಮಾಜದವ್ರು ಅವ್ರವ್ರ ಶಕ್ತಿ ಏನನ್ನುವಂಥದ್ದನ್ನ ವಾದ್ಯ ಮೇಳಗಳೊಂದಿಗೆ ಬನಹಟ್ಟಿಯ ಪ್ರಮುಖ ಬೀದಿಗಳಲ್ಲಿ ಸಂಚರಿಸಿ ಈ ವೇದಿಕೆಗೆ ಬರಾಕತ್ತಾರೆ. ಸೆಪ್ಟೆಂಬರ್ 20ನೇ ತಾರೀಕಿನವರೆಗೂ ಕೂಡ ಈಗಾಗಲೇ ನಿಗದಿ ಆಗಿರ್ತಕ್ಕಂಥ ಪಟ್ಟಿ ಮಲ್ಲು ತುಂಗಳ ಅವ್ರ ಕಡೆ ಐತಿ. ಅದಕ್ಕೆ ಸಾವುಕಾರ ಅವ್ರನ್ನ ನಾವು ಯಾರನ್ನೂ ನಿರಾಶೆ ಮಾಡಕ್ ರೆಡಿ ಇಲ್ಲ. ನಿಮ್ಮ ಸರದಿ ಬಂಧುಗಳು ನಾವಾಗಿ ನಿಮ್ಗೆ ಹೇಳ್ತೀವಿ, ಅವತ್ತ ನಿಮಗೆ ಶಕ್ತಿ ತುಂಬುವಂತ ಕೆಲಸನೂ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ನಾ ಈಗ ಹೇಳಕ್ ಇಷ್ಟ. ಅದಕ್ಕೆ ನಾವು ಯಾವುದೋ ದುಡುಕೋದು ಬೇಡ. ಆಮರಣ ಉಪವಾಸಕ್ಕಿಂತ ಮುಂಚೆ ಇನ್ನೂ ಅಸ್ತ್ರಗಳು ನಮ್ಮ ಬತ್ತಳಿಕೆ ಒಳಗೆ ಸಾಕಷ್ಟು ಅದಾವ. ಅವನು ಒಂದೊಂದ ಆ ಬತ್ತಳಿಕೆ ಒಳಗಿಂದ ಬಿಲ್ಗಳನ್ನು ಹೊರಗೆ ತೆಗೆದ ತದನಂತರ ಅಂತಿಮವಾಗಿ ಆಮರಣ ಉಪವಾಸದ ನಿರ್ಣಯವನ್ನು ನೀವು ತೆಗೆದುಕೊಳ್ಳೋಣ ಅಂತಕ್ಕಂಥ ಮಾತನ್ನು ಹೇಳಿ, ಇದೀಗ ಶಂಕರಣ್ಣ ಸುರಗಾವಿ ಅವ್ರೇನು ಆಮರಣ ಉಪವಾಸದ ಸತ್ಯಾಗ್ರಹದ ಘೋಷಣೆ ಮಾಡಾಕತ್ತಿದ್ರು. ನಿಂಗಪ್ಪಣ್ಣ ಗೋಕಾವಿ ಅವರು, ಬಿಡಾನ್ ಸಾಬ್ ಜಮಾದಾರ್ ಅವರು, ಸುಮಿತ್ ಬಂಗಿ, ಶಂಕರಣ್ಣ ಸುರಗಾವಿ ಅವ್ರ 4 ಮಂದಿ ಹೆಸರು ಹೇಳಿದ್ರು. ಅವ್ರು ಮಾತಾಡ್ಕೋತ ಇದ್ದಾಗನೇ ನನಗೊಂದು ಫೋನ್ ಬಂತು. ಅಲ್ಪಸಂಖ್ಯಾತ ಸಮಾಜದ ಮುಖಂಡರು, ಮಾಜಿ ಅಂಜುಮನ್ ಕಮಿಟಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ ಹಾರೂನ್ ಸಾಂಗ್ಲಿಕರ್ ಅವರು ನನಗೆ ಫೋನ್ ಮಾಡಿದ್ರು. ಸಾವುಕಾರಿ ಶಂಕರ್ ಸಾವುಕಾರ್ ಜೋಡಿ ಉಪವಾಸ ಕುಂಡ್ರಾಕ 2 ದಿವಸ ಬೇಕಾಟ ಆದ್ರೂ ಸಹಿತ ನಾನು ರೆಡಿ ಅದೇನ್ರಿ ಅಂತ ಹೇಳಿ ನನಗೆ ಫೋನ್ನಾಗ ಹೇಳಿದ್ರು. ಅದಕ್ಕೆ ಅವ್ರಿಗೂ ಕೂಡ ಈ ವೇದಿಕೆಯ ಪರವಾಗಿ ಅನಂತ ಧನ್ಯವಾದಗಳನ್ನು ಹೇಳಕ್ ಇಷ್ಟಪಡ್ತೇನೆ. ಈಗ ನಮ್ಮ ಪಕ್ಕದ ಊರದ ಅಣ್ತಂಬ್ರು ಅವ್ರು ಏನೋ ಒಂದ ಗೇಲಿ ಮಾಡಕ್ ಹೋಗಿ, ಟೀಕಾ ಮಾಡಕ್ ಹೋಗಿ ಎಡವಾಗತ್ತಾರ. ನೀವು ನಮ್ಮ ಅಣ್ತಂಬ್ರದಿರಿ, ದಯವಿಟ್ಟು ಎಡುವಂತ ಕೆಲಸ ಮಾಡ್ಬೇಡ್ರಿ. ನಮ್ಮ ಹೋರಾಟ ನಮ್ಮ ಊರಿಗೆ ಏನ್ ಬೇಕನ್ನುವಂಥದ್ದು ಕೇಳೋದು ನಮ್ಮ ಹಕ್ಕ. ನಾವು ಬನಟ್ಟಿ ಊರನವ್ರನ್ನ ನಾವು 4 ಮಂದಿ ಕೂಡಿ ಹಾದಿ ತಪ್ಸಾಕತ್ತೀವಿ ಅನ್ನುವಂತ ಮಾತನ್ನ ನಿನ್ನೆ ಒಬ್ರು ಮಾತಾಡಿದ್ದನ್ನ ವಾಟ್ಸಪ್ ಸಂದೇಶವನ್ನ ನನಗೆ ತೋರಿಸಿದ್ರು. ಅದನ್ನ ಸಂಪೂರ್ಣ ನೋಡಿನ್ಯ. ಇಲ್ಲ ಅಲ್ಲಿ ಬನಟ್ಟಿ ಮಂದಿ ಹಾದಿ ತಪ್ಸಾಕ್ತಾರ ಒಂದ್ 4-6 ಮಂದಿ ಕೂಡಿ ಅಂತ ಹೇಳಿ. ಬನಟ್ಟಿ ಮಂದಿ ಹಾದಿ ತಪ್ಸಾಕತ್ತೀವಿ ನಾವು ಅನ್ನುವಂಥದ್ದು ನಿಮ್ಗೆ ಯಾವತ್ತು ಅನಿಸ್ತೈತ್ಲ, ನಾವ್ ಇಲ್ಲೇ ನಿಂದಿರ್ತೀವಿ. ನಮ್ಮನ್ನ ಮುಂಗ ಹೇಳಕ್ ಕೇಳ್ರಿ. ಬನಟ್ಟಿ ಹಿರಿಯರು, ಬನಟ್ಟಿ ಯುವಕರು, ತಾಯಂದಿರು, ಎಲ್ಲ ಸಮಾಜದ ಬಾಂಧವ್ರು ನೀವೇನದಿರಿ, ನಾವು ನಿಮ್ಮನ್ನೆಲ್ಲಾರು ದಾರಿ ತಪ್ಸಾಕತ್ತೀವಿ ಅನ್ನುವಂಥದ್ದು ನಿಮ್ಗೆ ಎಂದ ಅನಿಸ್ತೈತಿ, ನಮ್ಮನ್ನ ಮುಂಗ ಹಿಡಿದು ಕೇಳ್ರಿ. ನಾವು ನಿಮ್ಮನ್ನ ದಾರಿ ತಪ್ಸಾಕತ್ತಿಲ್ಲ, ನ್ಯಾಯಯುತವಾದ ಇರ್ತಕ್ಕಂಥ ಹೋರಾಟಕ್ಕ ನಿಮ್ಮ ಬೆಂಬಲ ನಾವು ಕೇಳಕತ್ತೀವಿ ಅನ್ನುವಂಥದ್ದು ನಿಮಗೆ ಯಾವಾಗ ಅನಿಸ್ತೈತ್ನ ಅವಾಗ ನಮಗ್ ಬೆಂಬಲ ಕೊಡ್ರಿ. ಈ ಕೊಂಡಿ ಮಂಚನ್ನಂತ ಕೆಲಸ ಯಾರು ಮಾಡಕತ್ತಾರಲ್ಲ, ಈ ಹೋರಾಟ ಹೊಡಿಬೇಕು ಅನ್ನುವಂಥವ್ರು ಒಂದು 4 ಮಂದಿ ಅದಾರ. ನಮಗ್ ಶಕ್ತಿ ತುಂಬಿದವ್ರು ಇವತ್ತು 45,000 ಜನಸಂಖ್ಯೆ ಅಷ್ಟು ಮಂದಿ ಅದಾರ. ನಾವ್ ನಿಮ್ ದಾರಿ ತಪ್ಸಾಕತ್ತೀವಿ ಅಂದ್ರೆ ನಮ್ಮನ್ನ ಮುಂಗ ಹಿಡಿದು ಕೇಳ್ರಿ. ನಮಗೇನ್ ನೀವು ಶಿಕ್ಷೆ ಕೊಡ್ತೀರಿ ಕೊಡ್ರಿ. ಇದನ್ನ ಏನ್ ನಾ ದಾರಿ ತಪ್ಸಾಕತ್ತೆ ಏನು ಅಂತದನ್ನ ಟೀಕಾ ಮಾಡಿ ಕೊಂಡಿ ಮಂಚನ ಕೆಲಸ ಮಾಡಕತ್ತಾರಲ್ಲ, ಅವ್ರು ನಿಮ್ ಕಣ್ಣಿಗೆ ಎಲ್ಲರೂ ಬೀತ್ರ ಅಂದ್ರೆ ಅವ್ರನ್ನ ಅಟ್ಟಾಡಿಸ್ಕೊಂಡು ಮೆಟ್ ತಗೊಂಡು ಹಿಡಿಯುವಂತ ಕೆಲಸ ಮಾಡಿ. ಅವ್ರು ಅಲ್ಲಿಗೆ ಬರ್ತಾರ, ಮೂಲ್ಯಾಗ ನಿಂದಿರ್ತಾರ, ಚಾ ಹೋಟೆಲ್ದಾಗ ನಿಂದಿರ್ತಾರ, ಸಂಜಿಕೆ ಏನ್ ಅಂಗಡಿ ತೆರೆದಿರ್ತಾವಲ್ಲ ಅಂತ ಅಂಗಡಿ ಮುಂದೆ ನಿಂತಿರ್ತಾರ. ನಾವ್ ಮಾತಾಡೋದು ರೆಕಾರ್ಡಿಂಗ್ ಮಾಡ್ಕೋತಾರ. ಮಾರಾಯ ನೀ ಏನ್ ರೆಕಾರ್ಡಿಂಗ್ ಮಾಡ್ಕೋತಿ? ಇದ್ರಿಗೆ 360 ಡಿಗ್ರಿ ರೊಟೇಟ್ ಆಗುವಂತ ಹೈ ಮೆಗಾ ಪಿಕ್ಸೆಲ್ ಕ್ಯಾಮ್ರಾ ಕುಣಿಸ್ಯಾರ ಬಾಗಲಕೋಟ್ ಜಿಲ್ಲಾಡಳಿತದವ್ರು. CPI ಸಾಹೇಬ್ರು ಮಿನಿಟಿಗೆ ನಾವೇನ್ ಮಾತಾಡ್ತೀವಿ ನೋಡಾಕತ್ತಾರ. ನಾವ್ ಯಾರನ್ನ ತೇಜೋವಧೆ ಮಾಡಿಲ್ಲ, ಯಾರನ್ನ ಟೀಕಾ ಮಾಡಿಲ್ಲ, ಯಾರನ್ನ ಅವಹೇಳನಕಾರಿಯಾಗಿ ಬೈದಿಲ್ಲ. ನ್ಯಾಯಯುತ ಆಗಿರ್ತಕ್ಕಂಥ ಹೋರಾಟ ಮಾಡಾಕ್ತಿದ್ವಿ. ನಮ್ಮ ಬೇಡಿಕೆ ಏನು ಅನ್ನೋದು ಕೇಳಾಕ್ತಿದ್ವಿ. ನಿಮಗ್ ನಾವೇನೇನ್ ಮಾತಾಡಿದೀವಿ ಅನ್ನುವಂತ ರೆಕಾರ್ಡ್ ಇತ್ತಂದ್ರೆ ನೀವು ವಸೂಲಿ ರಗಡ ಐತಿ. ಅಲ್ಲಿ ಜಿಲ್ಲಾಡಳಿತ ಏನ್ ರೆಕಾರ್ಡ್ ಮಾಡಾಕತ್ತೈತಿ ಅದು 12 ದಿವಸ, 18 ದಿವಸ, 20 ದಿವಸ ಅದಕ್ಕಿಂತ ಹೆಚ್ಚಿರುವಂತ ಕೆಪಾಸಿಟಿ ಕ್ಯಾಮ್ರಾ ಅದಾವ. ಅವ್ರಂತೆ ರೆಕಾರ್ಡಿಂಗ್ ಇಸ್ಕೋರಿ. ಮುಂದ್ ನಮ್ಮ ಹೋರಾಟ ಸಮಿತಿ ವಾಟ್ಸಾಪ್ ಗ್ರೂಪ್ ದಾಗ ಹರ್ಯಾಂದ ಸಂಜೆ ತನಕ ನಾವು ಮಾತಾಡಿದ ವಿಡಿಯೋ ಸಾಕಷ್ಟು ಅದಾವ. ಯಾರ್ಯಾರಿಗೆ ಬೇಕು ಅವ್ರವ್ರಿಗೆ ಕಳಿಸ್ರಿ. ಪೆನ್ ಡ್ರೈವ್ ತುಂಬಿ CD ಮಾಡಿ ನೀವು ಅಡ್ರೆಸ್ ಕೊಟ್ರೆ ಅವ್ರಿಗೆ ಕೊರಿಯರ್ ಸಹಿತ ನಾವ ಮಾಡ್ತೀವಿ. ನಾವೇನಿಲ್ಲ ಯಾರನ್ನ ಟೀಕಾ ಮಾಡಾಕ, ಹೋರಾಟದ ಹಾದಿ ತಪ್ಸಕ ಕೂಡಿಲ್ಲ. ನಾವು ಹೋರಾಟದ ಹಾದಿ ತಪ್ಸಕ್ ಕೂಡಿದೀವಿ ಅನ್ನುವಂತ ಒಂದು ಗೇಲಿ ಮಾತುಗಳನ್ನ ಯಾವ್ಯಾವ ಆಡ್ತಾನ ನಿಮ್ ಕಣ್ಣಿಗೆ ಅಂತ ಅವ್ರು ಬಿದ್ದದ್ದ ಆದ್ರ
ನಾಳಿನಿಂದ ಪ್ರಾರಂಭ ಮಾಡ್ರಿ. ಇವತ್ತು ನಮ್ಮ ಕೊರಮ ಸಮಾಜದವ್ರು ಬಂದು ಕಸಬರ್ಗಿ ತಗೊಂಡು ಗುಡಿಸ್ಯಾರ. ನಾಳೆ ನೀವು ಮೆಟ್ಟು ತಗೊಂಡು ಅವ್ರನ್ನ ಅಟ್ಟಾಡಿಸ್ಕೊತ ಹೊಡೆಯುವಂತ ಕೆಲಸ ಪ್ರಾರಂಭ ಮಾಡ್ರಿ. ಯಾರಿಗೂ ಹೇಳುವಂತ ಅವಶ್ಯಕತೆ ಇಲ್ಲ. ನಮ್ಮ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತಕ್ಕಂಥ ಮಾತನ್ನ ನಾ ಹೇಳ್ತೀನಿ. ಇವತ್ತು ನಮ್ಮ ಬಲಿದಾನ ಕೊಡುವಂತ ಪ್ರಶ್ನೆ ಬಂತಂದ್ರೂ ಕೂಡ ನಮ್ಮ ರಕ್ತ ಹರಿಲಿ ವೇದಿಕೆ ಮೇಲೆ ನಾವು ಯಾರಿಗೂ ಅಂಜುವಂತ ಪ್ರಶ್ನೆ ಇಲ್ಲ. ಬನಟ್ಟಿ ಮಣ್ಣಿಗಾಗಿ, ಬನಟ್ಟಿ ನ್ಯಾಯಕ್ಕಾಗಿ, ಬನಟ್ಟಿ ಹಕ್ಕಿಗಾಗಿ ಪ್ರಾಣ ಕೊಡುವಂತದ್ದು ಗೊತ್ತಂದ್ರೆ ಬುಡನ್ ಜಮಾದಾರ ನಾನು ಪ್ರಾಣ ತಗೋರಿ ತಯಾರ, ಅವನು ತಗೊಂಡು 2ನೇ ನಂದ ತಗೋರಿ.